ಚಿತ್ರದುರ್ಗದ ಬಳಿ ಸಂಭವಿಸಿದ ಭೀಕರ ಬಸ್ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ಸುಟ್ಟು ಭಸ್ಮ ಆಗಿದೆ. ಮೃತದೇಹವನ್ನ ಗುರುತಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಮುಗಿಲು ಮುಟ್ಟಿದೆ ಮೃತ ಕುಟುಂಬಸ್ಥರ ಆಕ್ರಂದನ. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಭೀಕರ ಬಸ್ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದೊಂದು ಕಡೆ ಆ ಮೃತದೇಹಗಳನ್ನ ಗುರುತಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕಾರಣ ಗೊತ್ತೇ ಆಗ್ತಾ ಇಲ್ಲ. ರಶ್ಮಿ ಸಹೋದರಿ ರಕ್ಷಾ ಅವರಿಂದ ಮೃತದೇಹವನ್ನ ವೀಕ್ಷಣೆ ಮಾಡಲಾಗಿದೆ. ಇದು ತಂಗಿಯ ಶವ ಅಲ್ಲ ಅಂತ ಹೇಳಿದ್ದಾರೆ ರಶ್ಮಿ ಸಹೋದರಿ ರಕ್ಷಾ. ಈ ಕಾರಣಕ್ಕೆ ಎಲ್ಲಾ ಶವಗಳ DNA ಪರೀಕ್ಷೆಯ ಬಳಿಕ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಮಾನಸ ಹಾಗೂ ನವ್ಯ ಇಬ್ಬರ ಶವಗಳಲ್ಲೂ ಕೂಡ ಒಂದು ಗೊಂದಲ ಇದೆ. ಕತ್ತಿನಲ್ಲಿ ಇಬ್ಬರು ಒಂದೇ ಮಾದರಿಯ ಚೈನ್ ಅನ್ನ ಹಾಕ್ತಿದ್ರು. ಈ ಕಾರಣಕ್ಕೆ ಬಹುತೇಕ ಎಲ್ಲರ DNA ಪರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಆಸ್ಪತ್ರೆಯಿಂದ ಶವಗಳನ್ನ ಹಸ್ತಾಂತರ ಮಾಡುವಂಥದ್ದು ಬಹುತೇಕ ಡೌಟ್. ಯಾಕಂತಂದ್ರೆ ಈ ಒಂದು ದುರಂತದಲ್ಲಿ ಮೃತಪಟ್ಟಿರುವ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿಗೆ ಈ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥವ್ರು ಬಹಳಷ್ಟು ಜನ ಇದ್ರು. ಆಮೇಲೆ ಹೇಳಿ ಕೇಳಿ 9 ರಿಂದ 10 ಮಂದಿ ಈಗ ಸಜೀವ ದಹನ ಆಗಿರೋದು, ಅದರಲ್ಲಿ ಆ ಗುರುತು ಪತ್ತೆ ಆಗ್ತಾ ಇಲ್ಲ. ಆಮೇಲೆ ಈ DNA ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಅದು ಯಾರಿಗೆ ಸಂಬಂಧಪಟ್ಟಿರುತ್ತೆ ಅವರಿಗೆ ಕುಟುಂಬಸ್ಥರಿಗೆ ಆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಆಗುತ್ತೆ. ಹಾಗಾಗಿ ಇವತ್ತು ಆಸ್ಪತ್ರೆಯಿಂದ ಶವಗಳನ್ನು ಹಸ್ತಾಂತರ ಮಾಡುವಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಬದುಕುಳಿದವರು, ಮತ್ತೊಂದು ಕಡೆ ಈ ಒಂದು ಬಸ್ ಅಪಘಾತದಲ್ಲಿ ಮೃತಪಟ್ಟಂಥವರು, ಬಸ್ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಮತ್ತೊಂದು ಕಡೆ ಆ ಮೃತದೇಹಗಳನ್ನು ಗುರುತಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದಂತಹ ಭೀಕರ ಬಸ್ ಅಪಘಾತದಲ್ಲಿ ಸುಮಾರು 9ಕ್ಕೂ ಹೆಚ್ಚು ಮಂದಿ ಸಜೀವ ದಹನಗೊಂಡಿದ್ದಾರೆ. ಇದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಸ್ಲೀಪರ್ ಬಸ್ಸು ಲಾರಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರೋದು. ಮೃತರಲ್ಲಿ ಹೆಚ್ಚಿನವರು ಗೋಕರ್ಣಕ್ಕೆ ಹೋಗ್ತಾ ಇದ್ದ ಪ್ರಯಾಣಿಕರಿದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಒಂದು ಕಡೆ ಗಾಯಾಳುಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ. ಈಗಿರುವಂಥ ಗೊಂದಲ ಏನು ಅಂತಂದರೆ ಆ ಮೃತದೇಹಗಳನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಯಾಕಂತಂದರೆ ಈಗ ಒಂದಷ್ಟು ಮಂದಿ ಐಡೆಂಟಿಫೈ ಮಾಡಿದ್ದಾರೆ. ಅವರು ಹಾಕ್ತಾ ಇದ್ದಿದ್ದಂಥ ಚೈನೋ ಅಥವಾ ಮತ್ತೊಂದು ಈ ಥರದ ವಿಚಾರದಲ್ಲಿ ಅವ್ರಿಗೆ ಗುರುತು ಸಿಗುತ್ತೆ. ಬಟ್ ಇನ್ನೊಂದಷ್ಟು ಮೃತದೇಹಗಳ ಗುರುತುಗಳು ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲರ DNA ಪರೀಕ್ಷೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹಿಂದೆ ಫ್ಲೈಟ್ ದುರಂತ ನಡೆದಿತ್ತಲ್ಲ, ವಿಮಾನ ದುರಂತದಲ್ಲೂ ಕೂಡ ಇದೇ ರೀತಿಯಾಗಿ DNA ಪರೀಕ್ಷೆಗಳನ್ನು ಮಾಡಿ ಆಯಾ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂಥವ್ರ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಆ ಮೃತದೇಹದ ಸ್ಯಾಂಪಲನ್ನು ತೆಗೆದುಕೊಂಡು DNA ಮ್ಯಾಚ್ ಆಯಿತು ಅಂತ ಅಂದರೆ ಅವರಿಗೆ ಆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸ ಆಗುತ್ತೆ. ಇಲ್ಲೂ ಕೂಡ ಈಗ DNA ಪರೀಕ್ಷೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಇವತ್ತು ಆಸ್ಪತ್ರೆಯಿಂದ ಶವಗಳನ್ನು ಹಸ್ತಾಂತರ ಮಾಡುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಸಾವನ್ನಪ್ಪಿರುವಂಥವರ ಡೀಟೇಲ್ಸ್ ಕೂಡ ನಾವು ಬೆಳಗ್ಗಿನಿಂದಲೂ ಗಮನಿಸ್ತಾ ಇದ್ದೀವಿ. ಎಷ್ಟು ಜನ ಇದರಲ್ಲಿ ಪ್ರಯಾಣಿಕರಿದ್ದರು, ಎಷ್ಟು ಜನ ಹೋಗ್ತಾ ಇದ್ರು, ಆಮೇಲೆ ಎಲ್ಲರೂ ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥವರೇ ಜಾಸ್ತಿ ಜನ ಇದ್ದಿದ್ದು. ಕಾರಣ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂಥ ಸ್ಲೀಪರ್ ಸೀಬರ್ಡ್ ಬಸ್ ಇದು. ಆಮೇಲೆ ಸಹಜವಾಗಿ ಈ ಥರದ ಘಟನೆಗಳು ಪದೇ ಪದೇ ನಡೀತಾ ಇರೋದು. ಹೇಳಿ ಕೇಳಿ ಆಲ್ರೆಡಿ ಒಂದು ಇದೇ ಥರದ ಘಟನೆ ಸಂಭವಿಸಿತ್ತು. ಇದು ಲಾರಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಈ ಮಟ್ಟಿಗೆ ಬೆಂಕಿ ಹೊತ್ಕೊಂಡು ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿದೆ. ಅದರಲ್ಲಿ ಜೀವ ಉಳಿಸ್ಕೊಂಡಿರುವಂಥವ್ರು, ಬದುಕುಳಿದವರು ಒಂದು ಕಡೆ ಆದರೆ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮತ್ತೊಂದು ಕಡೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಮೃತದೇಹಗಳನ್ನು ಐಡೆಂಟಿಫೈ ಮಾಡುವಂಥ ವಿಚಾರ ಏನಿದೆ ಅದು ಭಾಳ ಕಷ್ಟ ಆಗ್ತಾ ಇದೆ. ಹೀಗಾಗಿ DNA ಪರೀಕ್ಷೆ ಮಾಡುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ಅವರ ಮೃತದೇಹವನ್ನು ಪತ್ತೆ ಹಚ್ಚೋದು ಕೂಡ ಬಹಳ ಕಷ್ಟದ ಕೆಲಸ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಒಂದ್ ಕಡೆ ಮೃತಪಟ್ಟಿರುವಂತಹ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಆ ಮೃತದೇಹಗಳನ್ನ ಗುರುತಿಡಿಯೋದು ಬಹಳ ಕಷ್ಟ ಆಗ್ತಾ ಇದೆ. DNA ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯ ಈಗ?
ಖಂಡಿತವಾಗ್ಲೂ ಪ್ರಭು, ಅಂದ್ರೆ ಇಲ್ಲಿ DNA ಟೆಸ್ಟ್ ಮಾಡಿ ಆ ನಂತರವೇ ಮೃತದೇಹವನ್ನ ಹಸ್ತಾಂತರ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗ್ಲೇ ಯಾರ್ಯಾರು ಮೃತದೇಹ ಅಂತ ಕೂಡ ಕಂಡು ಹಿಡಿಯೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಆ ಮಟ್ಟಕ್ಕೆ ಈಗಾಗ್ಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಮಾನಸ ಮತ್ತೆ ನವ್ಯ ಏನಿದ್ದಾರೆ, ಇಬ್ರು ಕೂಡ ಒಂದ್ ರೀತಿ ಹುಟ್ಟದಾಗಿಂದನೂ ಕೂಡ ಅವರು ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಒಟ್ಟಿಗೆ ಸ್ಕೂಲ್ ಕಾಲೇಜು ಮುಗಿಸಿ ಈಗಾಗ್ಲೇ ಒಟ್ಟಿಗೆ ಕೆಲಸ ಕೂಡ ಮಾಡ್ತಿದ್ರು. ಸೊ ಹೀಗಾಗಿ ಅಷ್ಟು ಕ್ಲೋಸ್ನೆಸ್ ಇದ್ರಿಂದಾಗಿ ಒಂದೇ ಬ್ಯಾಂಡ್ ನ ಇಬ್ರು ಕೂಡ ಹಾಕೊಳ್ತಾ ಇದ್ರು ಅಂತ ಕೂಡ ಗೊತ್ತಾಗಿದೆ. ಅಂದ್ರೆ ಒಂದು ಚಿನ್ನದ ಸರವನ್ನ ಇಬ್ರು ಕೂಡ ಹಾಕೊಳ್ತಿದ್ರು. ಸೊ ಈಗ ನಿನ್ನೆ ಆ ಒಂದು ಚಿನ್ನದ ಸರವನ್ನ ಯಾರು ಹಾಕೊಂಡಿದ್ರು ಅನ್ನೋದೇ ಈಗಾಗ್ಲೇ ಒಂದು ಪ್ರಶ್ನೆ ಆಗಿರುವಂತದ್ದು. ಸೊ ಈಗ ಇಬ್ರು ಪೋಷಕರು ಕೂಡ, ಅಂದ್ರೆ ಅದರಲ್ಲಿರುವಂತ ನವ್ಯ ಪೋಷಕರು ಕೂಡ ಹೇಳಿರುವಂತದ್ದು, ಅಂದ್ರೆ ಬ್ಯಾಂಡ್ ಅಂದ್ರೆ ಆ ಚಿನ್ನದ ಒಂದು ಏನು ಸರ ಏನಿದೆ ಅದನ್ನ ಹಾಕೊಂಡಿರುವ ನನ್ನ ಮಗಳು ಅನ್ನೋ ಒಂದು ಗುರುತನ್ನ ಹಿಡಿದಿದ್ದಾರೆ. ಆದ್ರೆ ಅವರಿಬ್ರು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದನ್ನು ಕೂಡ ಏನು ಗುರ್ತಿಡ್ಬೇಕು ಅಂದ್ರೆ ಮತ್ತೆ ಅವರು DNA ಟೆಸ್ಟ್ಗೂ ಕೂಡ ಒಳಗಾಗ್ಬೇಕಾಗತ್ತೆ. ಆ ನಂತರವೇ ಮೃತದೇಹವನ್ನ ಕೊಡ್ಬೇಕು. ಇನ್ನು ಇದ್ರ ಜೊತೆಗೆ ಉಳಿದಂತೆ ಇನ್ನು ಈಗಾಗ್ಲೇ ಡ್ರೈವರ್ ಮೃತದೇಹ ಈಗಾಗ್ಲೇ ಗೊತ್ತಾಗಿದೆ. ಇದ್ದಿದ್ದೇ ಒಂದು ಮೃತದೇಹ. ಸೊ ಹೀಗಾಗಿ ಆತ ಡ್ರೈವರ್ ಅಲ್ಲೇ ಸ್ಪಾಟ್ ಅಲ್ಲೇ ಕೂಡ ಮೃತಪಟ್ಟಿದ್ದ. ಅವನನ್ನು ಕೂಡ ಈಗಾಗ್ಲೇ ಗುರ್ತಾನೆ ಇಡ್ಲಾಗಿದೆ. ಇನ್ನು ಬಿಂದು ಮತ್ತೆ ಆಕೆಯ ಮಗಳು ಕೂಡ ಏನಿದ್ದಾರೆ, ಅವರ ಒಂದು ಮೃತದೇಹವನ್ನು ಕೂಡ ಈಗಾಗ್ಲೇ ಏನೋ ನೋಡೋದಕ್ಕೂ ಕೂಡ ಅವರ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಅದನ್ನು ಕೂಡ ಐಡೆಂಟಿಫೈ ಮಾಡುವಂತ ಕೆಲಸಕ್ಕೂ ಕೂಡ ಅವರು ಕೂಡ ಸದ್ಯ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಅದು ಕೂಡ ಇನ್ನು ಪ್ರೊಸೆಸಿಂಗ್ ಅಲ್ಲಿ ಕೂಡ ಇರುವಂತದ್ದು. ಇನ್ನು ಫೈನಲ್ ಜಡ್ಜ್ಮೆಂಟ್ ಕೂಡ ಯಾರು ಕೂಡ ಬರಕ್ಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ರಶ್ಮಿ ಅನ್ನೋ ಒಂದು ಮೃತದೇಹ ಏನಿದೆ ಅದು ಕೂಡ ಈಗಾಗಲೇ ಒಳಗಿರುವಂತದ್ದು. ಆದ್ರೆ ಅವರ ಸಂಬಂಧಿಕರು ಇದು ನಮ್ಮ ಏನೋ ರಶ್ಮಿ ಅಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಸದ್ಯ ಅವರು ಸಹ ಹೇಳಿರುವಂತದ್ದು. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಒಂದ್ ರೀತಿ ಪೆಂಡಿಂಗ್ ಅಲ್ಲಿ ಕೂಡ ಇಟ್ಟಿರುವಂತದ್ದು. ಬಹುತೇಕವಾಗಿ ಇವತ್ತು ಯಾರ ಮೃತದೇಹಗಳನ್ನು ಕೂಡ ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡುವಂತದ್ದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆದಂತ ಮಾಹಿತಿ ಮತ್ತೆ ಪಕ್ಕ ಇಲ್ಲದೆ ಯಾರಿಗೂ ಕೂಡ ಮೃತದೇಹವನ್ನ ಹಸ್ತಾಂತರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ DNA ಆದ ನಂತರದಲ್ಲಿ ಎಲ್ಲರಿಗೂ ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.